ನಿಮಗೆಲ್ಲ ಚಲೋ ಗೈಡ್ ಮಾಡ್ತಾರ. ನೀವು ಸರಿಯಾಗಿ ಓದೋದು ಒಂದೇ ನಿಮ್ಮ ಕೆಲಸ. ಅದು ಬಿಟ್ಟರೆ ಮತ್ತೇನಾದ್ರು ಕೆಲಸ ಐತಿ? ಲೋಕಲ್ ಲೈಟ್ಸ್ ಯಾರಿದ್ರಿ? ಕೈ ಎತ್ತರಿ. ಸ್ಟಡಿ ಮಾಡಾಕತ್ತೀರಿ ಲೋಕಲ್ ಲೈಟ್ಸ್ ಎಲ್ಲರೂ? ಏನು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರ? ಹಾಂ, ಸ್ಟಡಿ ಮಾಡಬೇಕು. ಮೊಬೈಲ್ ಬಂದ್ ಮಾಡಿರಿ. ಮೊಬೈಲ್ ಬಂದ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಬಂದ್ ಮಾಡಬೇಕು, ವಾಟ್ಸಪ್ ಬಂದ್ ಮಾಡಬೇಕು, ಟಿ ವಿ ಬಂದ್ ಮಾಡಬೇಕು. ನೋ ಫಂಕ್ಷನ್ಸ್, ನೋ ಮ್ಯಾರೇಜಸ್, ಏನೂ ಬೇಡ. 2 ತಿಂಗಳು ಸುಮ್ಮನೆ ಕುಂತು ಓದೋದಂದ್ರೆ ಕುಂತು ಓದೋದು ಅಷ್ಟೇ ಕೆಲಸ. ಬೇಸರಾದ್ರೆ ಒಂದು ತಾಸು ಆಟ ಆಡ್ರಿ. ಖರೆ ಓದೋದಂದ್ರೆ ನಿಮ್ಮ ಕೆಲಸ. ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. 2 ತಿಂಗಳು ನಿಮ್ಮ ಕೈಯೊಳಗೆ ಐತಿರ. ನೀವೇನು ನಿಮ್ಮ ಜೀವನ ರೂಪಿಸ್ಕೋತೀರಿ ಅದು ಇದು 2 ತಿಂಗಳಲ್ಲೇ ನೀವು ಮಾಡ್ಬೇಕು. ಇಡೀ 2 ವರ್ಷ ಮಾಡಿದ್ದು ಒಂದು ಆಗ್ತದ, ಇದು 2 ತಿಂಗಳು ಮಾಡಿದ್ದು ಒಂದು ಆಗ್ತದೆ. ಅದಕ್ಕಾಗಿ ಕಂಪ್ಲೀಟ್ಲಿ ಹೋಲ್ ಆ್ಯಂಡ್ ಸೋಲ್ ನಿಮ್ಮ ಎಲ್ಲ ಲಕ್ಷ್ಯ ಸ್ಟಡಿಯದಲ್ಲೇ ಇರಬೇಕು. ಮೊನ್ನೆ ಒಬ್ರು IAS ಆಫೀಸರ್ ಇಂಟರ್ವ್ಯೂ ಕೊಟ್ಟರು. ಹೈಯೆಸ್ಟ್ ಸ್ಕೋರ್ ಮಾಡಿದವರು ಲೇಡಿ. ಹೆಸರು ಏನೋ ಐತಿ. ನಿಮ್ದು ಏನು ಸಿಕ್ರಸಿ ಅಂತ ಕೇಳಿದಾಗ ನಾ 3 ವರ್ಷ ಮೊಬೈಲ್ ಬಂದ್ ಮಾಡಿದ್ದೆ ಅಂತ ಹೇಳಿದ್ರು ಅವ್ರು. ಮೊಬೈಲ್ ನಾವು ನೋಡ್ತಾ ಹೋದ್ರೆ ಹೆಂಗೆ ಟೈಮ್ ಹೋಗ್ತೈತಿ ಗೊತ್ತಾಗ ಆಗೋದಿಲ್ಲ. ಅದಕ್ಕೆ ನೀವೆಲ್ಲ ಒಳ್ಳೆಯವ್ರಿದ್ದೀರಿ. ನೀವೆಲ್ಲ ಬಂದ್ ಮಾಡಿದ್ರೆ ಆಲ್ರೆಡಿ. ಆದರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಲಕ್ಷ್ಯ ಹರಿತಿರ್ತದೆ. ಅದಕ್ಕೆ 2 ತಿಂಗಳು ಭಾಳ ಸೀರಿಯಸ್ ಆಗಿ ಓದ್ರಿ. ಗೊತ್ತಾಯ್ತಲ್ಲ? ಚಲೋ ಇನ್ಸ್ಟಿಟ್ಯೂಷನ್ ಐತಿ ನೋಡ್ರಿ. ಎಲ್ಲ ಎಷ್ಟು ಚಲೋ ವಾತಾವರಣ ಐತಿ. ಎಲ್ಲ ಗಿಡಗಳು, ಹಸಿರು ಗಿಡಗಳು. ಆ್ಯಕ್ಚುಲಿ ನೀವು ಭಾಳ ಲಕ್ಕಿ ಈ ಇನ್ಸ್ಟಿಟ್ಯೂಷನ್ದಲ್ಲಿ ಬಂದು ಓದ್ತಾ ಇದ್ದೀರಿ ಅಂದರೆ. ಕೆಲವೊಂದು ಕಾಲೇಜಸ್ ಹೆಂಗಿರ್ತಾವ ಗೊತ್ತದ ನೀವು ಒಂದು 4-5 ಹೊರಗೆ ಕಾಲೇಜಸ್ ಹೋಗಿ ನೋಡ್ಕೊಂಡು ಬರ್ರಿ ಹೆಂಗಿರ್ತಾವ ಅಂತೇಳಿ. ನೀವು ಈ ಕಾಲೇಜ್ ಕಂಪೇರ್ ಮಾಡಿ ನೋಡ್ರಿ. ನೀವು ಭಾಳ ಲಕ್ಕಿ ಇದ್ದೀರಿ ಈ ಕಾಲೇಜ್ನಲ್ಲಿ ಓದಲಿಕ್ಕೆ. ಅದನ್ನು ಸರಿಯಾಗಿ ಉಪಯೋಗ ತಗೊಳ್ಳಿ.